ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಕಾರ್ಯಕ್ರಮ ಶುರು ಮಾಡ್ರಿ. ಮಧ್ಯಾಹ್ನ ಆಗ್ಬಿಟ್ರೆ ಮುರಳಿ ನಿಮ್ ಕಾರ್ಯಕ್ರಮ ನೋಡ್ಕೊಂಡೆ ನಾವು ಅಡುಗೆ ಶುರು ಮಾಡಬೇಕು. ಖಂಡಿತವಾಗ್ಲೂ ಕಾರ್ಯಕ್ರಮ ನೋಡ್ಕೊಂಡು ಅಡುಗೆ ಏನ್ ಮಾಡ್ತಾರೆ ಬರ್ಕೊಂಡು ಆಮೇಲೆ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಂಡ್ರೆ ಆಫೀಸ್ಗೆ ಹೋಗಿರೋ ಯಜಮಾನರು ಬಂದಾಗ, ಸ್ಕೂಲ್ಗೆ ಹೋಗಿರೋ ಮಕ್ಕಳು ಬಂದಾಗ ನೀವು ಮಾಡಿರೋಂಥ ಹೊಸ ಅಡುಗೆನ ಅವ್ರಿಗೆ ತಿನ್ನಿಸಿದಾಗ ಅವ್ರಿಗಾಗೋ ಖುಷಿ ನಾವು ನೋಡಿದಾಗ ಅದ್ಭುತ ಬಿಡ್ರಿ ಅದೆಲ್ಲನೂ. ಓಕೆ, ಹೇಳಿ ಮುರಳಿ ಯಾರೇನು ಕರ್ತಾ ಇದ್ದಾರೆ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ? ಚೆಫ್ ಸುಚಿತ್ರಾ ಬರ್ತಾ ಇದ್ದಾರೆ. ಸುಚಿತ್ರಾ ಅವ್ರು ಬಂದು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಓಕೆ, ಸುಚಿತ್ರಾವ್ರನ್ನ ಕರೆಸಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಿ? ಇವತ್ತು ಧೋಕ್ಲಾ, ಗುಜರಾತಿ ಸ್ಪೆಷಲ್ ಡಿಶ್ ಇದು. ಡಿಶ್ ಓಕೆ, ಧೋಕ್ಲಾ, ಇನ್ಸ್ಟೆಂಟ್ ಧೋಕ್ಲಾ ತೋರಿಸ್ತಾ ಇದ್ವಿ. ಧೋಕ್ಲಾ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಬಿಳಿ ರವೆ, ಸಕ್ಕರೆ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಅರಿಶಿನ, ಸಾಸಿವೆ, ಇಂಗು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ಐಟಮ್ ನ ತಂದಿದ್ದೀರಾ ನೀವು. ಈಗ ಧೋಕ್ಲಾ ಮಾಡಕ್ಕೆ ನಾನು ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಒಂದೀಗ ಮಿಕ್ಸಿಂಗ್ ಬೌಲ್. ಎಷ್ಟು ನಿಮಿಷ ಬೇಕಾಗುತ್ತೆ ರೀ ಸುಚಿತ್ರಾ ಇದು ಮಾಡಕ್ಕೆ? 20 ನಿಮಿಷ ಬೇಕಾಗುತ್ತೆ. ತುಂಬಾ ಜನ ವೆಸ್ಟೇರಿಯನ್ಗೆಲ್ಲ ಏನೋ ಸುಚಿತ್ರಾ ಇವತ್ತು ವೆಸ್ಟೇರಿಯನ್ ಧೋಕ್ಲಾ ತೋರಿಸ್ತಾ ಇದ್ದಾರೆ. ಗೊತ್ತಾಗ್ತಾರೆ ಧೋಕ್ಲಾ ಯಾವ ತರ ಇರುತ್ತೆ ಅಂತ. ಯೆಲ್ಲೋ ಕಲರು, ಹಳೇ ಕಾಲದ ಮೈಸೂರು ಪಾಕ್ ತರ ಹಿಂಗೆ ಕುಯ್ದು ಇಟ್ಟಿರ್ತಾರಲ್ಲ ಅದೇ ತರನೇ ಇರುತ್ತೆ, ಹೆಚ್ಚು ಕಡಿಮೆ. ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು ಒಂದ್ಸರಿ. ಮಲ್ಲಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕೂಡ. ಮಾಡಿ ಸುಚಿತ್ರಾ. ಇದು ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಅಲ್ಲಿ ಮಿನಿಮಮ್ 4 hours ಅದು ಕಳ್ಳೆಸಿಟ್ಟು ನೆನಿಬೇಕು. 4 hours ಬೇಕು. ಓಕೆ, ಇದು ಇನ್ಸ್ಟೆಂಟ್ ಆಗಿ 20 ನಿಮಿಷದಲ್ಲಿ ಆಗೋದನ್ನ ತೋರಿಸ್ತೀವಿ. ಅದೇ ಬೆಸ್ಟ್ ರೀ, ಇನ್ಸ್ಟೆಂಟ್ ಆಗಿ ತೋರಿಸಿ ಆಮೇಲೆ ನೋಡ್ಕೊಂಡು ಅವ್ರ ಕಥೆನ. ಒಂದು ಪೂರ್ತಿಯಾದಂತ ಕಪ್ಪು ಕಡಲೆ ಹಿಟ್ಟು ಅಲ್ಲ? ಕಡಲೆ ಹಸಿಟ್ಟು. ಓಕೆ ಓಕೆ ಓಕೆ. ರವೆ, ಇದಕ್ಕೆ ಬಿಳಿ ರವೆ ಎಷ್ಟು? 1.5 ಸ್ಪೂನ್ ಅಷ್ಟು ಬಿಳಿ ರವೆ. 1.5 ಸ್ಪೂನಾ? ಓಕೆ. ಸಕ್ಕರೆ ಎಷ್ಟು? 1.5 ಟೀ ಸ್ಪೂನ್. ಅದನ್ನು ಸಾಕು? ಅಷ್ಟೇನೆ ಸಾಕು. ಸ್ವಲ್ಪ ಗುಜರಾತಿ ಡಿಶಸ್ ಅಲ್ಲಿ ಸಿಹಿ ಪ್ರಮಾಣ ಇದೇ ಇರುತ್ತೆ ಅಲ್ಲ? ಹೌದು. ಓಕೆ ಓಕೆ. ಮತ್ತೆ ಇದು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್. ಅರ್ಶಿನ 1/4 ಚಮಚ. ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಇದನ್ನ ಯಾವ್ದ್ರಲ್ಲಿ ಕಲಿಸ್ತೀರಾ? ನೀರಲ್ಲಿ ಕಲಿಸ್ತೀನಿ ಈಗ. ಈಗ 1 ಕಪ್ ಕಡಲೆ ಹಿಟ್ಟು ತಗೊಂಡ್ರೆ 1 ಕಪ್ ನೀರ್ ಸಾಕು. 1 ಕಪ್ ನೀರ್ ಸಾಕಾ? ಇದು ಗಂಟೆಗಳಾಗಬಾರ್ದು, ನಿಧಾನಕ್ಕೆ ಕಲಿಸ್ಬೇಕು. ಕಲ್ಸಿ 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 ಕಲ್ಸಿ. ಹಾಕ್ಲಾ? ಅಷ್ಟರಲ್ಲಿ ಕುಕ್ಕರ್ ಇಟ್ಬಿಡೋಣ ನಾವು. ಸ್ವಲ್ಪ ಬಿಸಿ ಆಗಲಿ ಕುಕ್ಕರ್. ಕುಕ್ಕರ್ ಬೇಕಾ ಇದಕ್ಕೆ? ಕುಕ್ಕರಲ್ಲೇ ಹಾಕ್ಬೇಕಿದು. ಸ್ಟೀಮಲ್ಲಿ ಕುಕ್ ಆಗುತ್ತೆ. ಸ್ಟೀಮ್ ಅಲ್ಲ? ಅಂದ್ರೆ ಇಡ್ಲಿ ಪಾತ್ರೆ? ಇಡ್ಲಿ ಪಾತ್ರೆಯಲ್ಲೂ ಇಡ್ಬೋದು. ಏನ್ ಇಡ್ಬೇಕು ನಿಮ್ಗೆ? ಇಡ್ಲಿ ಪಾತ್ರೆ ಇಲ್ಲ, ಕುಕ್ಕರ್ ಇಟ್ಬಿಟ್ಟು. ಸ್ವಲ್ಪ ಸಾಕಾ? ಕಲರ್ ಏನೋ ದೊಡ್ಡ ತರ ಬಂತು ರೀ. ಸೇಮ್ ಎಲ್ಲೋ ಕಲರ್ ಬಂತಲ್ಲ? ಅರ್ಶಿನದ ಕಲರ್. ಓಕೆ. ಇದನ್ನ ಏನು ಯಾವ ಪಾತ್ರೆ ಇಡ್ತೀರಾ ಇದು ನೀವು? ಕುಕ್ಕರ್ ಪಾತ್ರೆಯಲ್ಲಿ ಇಡ್ತೀನಿ. ಇಲ್ಲಿ ನಾನು ಫ್ರೂಟ್ ಸಾಲ್ಟ್ ತಗೊಂಡಿದ್ದೀನಿ. ಫ್ರೂಟ್ ಸಾಲ್ಟ್ ಅಲ್ಲಿ ಲೆಮನ್ ಫ್ಲೇವರ್ ತಗೊಂತಾ ಇದ್ದೀನಿ. ಇದು ಇನ್ಸ್ಟೆಂಟ್ ರೈಸಿಂಗ್ ಏಜೆಂಟ್. ಇದು ಇವಾಗ ನೋಡಿ, ಇದನ್ನ ಹಾಕ್ತಾ ಇದ್ದಂಗೆ ಹಾಗೆ ಉಬ್ಬುತ್ತೆ. ಯೂಸ್ ಮಾಡ್ತೀವಿ. ಅದು ರೈಸಿಂಗ್ ಏಜೆಂಟ್ ಇದಕ್ಕೆ. ಸಪೋಸ್ ಅದಿಲ್ಲ ಅಂದ್ರೆ ಇಲ್ಲ, ಅದನ್ನ ಹಾಕ್ಲೇಬೇಕು ಇದಕ್ಕೆ. ಪುಡಿ ಪುಡಿ ಅದು ಉಬ್ಬೋದಿಲ್ಲ ಅಲ್ವಾ? ಉಬ್ಬೋದಿಲ್ಲ. ಇಷ್ಟೆಲ್ಲ ಹಾಕಿದ್ರೆ ಆಗಲ್ವಾ? ಇಲ್ಲ ಇಲ್ಲ, ಈ ರೆಸಿಪಿಗೆ ಇಷ್ಟು ಯೂಸ್ ಮಾಡಿ. ಏನೇನೋ ಇರುತ್ತೆ ರೀ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಹೆಂಗೋ ಮಾಡ್ಬಿಡ್ತಾರೆ ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ. ನಮಗೆಲ್ಲ ಹಿಂಸೆ. ಈಗ ನೋಡಿ ಟೆಕ್ಸ್ಚರ್ ಹೇಗಾಯ್ತು, ಬೇರೆ ತರನೇ ಆಯ್ತಲ್ಲ? ಅದೇನು ಒಳ್ಳೇದು ಫ್ರೂಟ್ ಸಾಲ್ಟ್ ನಿಮ್ಗೆ ಡೈಜೆಷನ್ ಗೇಡ್ ಆಗುತ್ತೆ. ಇದು ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ಇದು ಹಾಕೋದ್ರಿಂದ ರೈಸಿಂಗ್ ಏಜೆಂಟ್ ಆಗಿ ಯೂಸ್ ಆಗುತ್ತೆ ನಮ್ಗೆ. ಮತ್ತೆ ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ತಿನ್ನೋದ್ರಿಂದ. ಈಗ ಇದು ಸ್ವಲ್ಪ ಆಯಿಲ್ ಹಾಕಿ ಗ್ರೀಸ್ ಮಾಡಿ. ಆಯಿಲ್ ಹಾಕ್ಲಾ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಒಗ್ಗರಣೆ ಹಾಕಕ್ಕೆಲ್ಲ ಏನಕ್ಕೆ ತಂದಿದ್ದೀರಾ? ಲಾಸ್ಟ್ ಅಲ್ಲಿ ಹಾಕೋದು. ಇವಾಗ ಇನ್ನ ಲಾಸ್ಟ್ ಬೇರೆ ಇದೆ ಅಲ್ವಾ? ನೀನು ಹಾಕಿದ ತಕ್ಷಣ ಲಾಸ್ಟ್ ಅಲ್ಲಿ ಇದನ್ನ ಹಾಕ್ಬೇಕು. ಫ್ರೂಟ್ ಸಾಲ್ಟ್ ನ ಹಾಕಿದ ತಕ್ಷಣ ಕುಕ್ಕರ್ಗೆ
ಓಕೆ ತೆಗೆದು ನೋಡ್ರಿ ಹೆಂಗ್ ಬಂದಿದೆ ಅಂತ. ಕೂಲ್ 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 ನಿಧಾನಕ್ರಿ. ಓ ಏನ್ರಿ ಮೈಸೂರು ಪಾಕ್ ತರ ಬಂದ್ಬಿಟ್ಟಿದೆ. ಹಳೆ ಮೈಸೂರು ಪಾಕ್ ಹಿಂಗೆ ತಾನೇ ಇರ್ತಾ ಇದ್ದಿದ್ದು. ಹೌದು. ಆ ಬೆಂಚ್ ಕೆಳಗೆಲ್ಲ ಆಡ್ಬೇಕು ನಡೆಯೋರಲ್ಲ. ಅದು ಗಟ್ಟಿ ಇರುತ್ತೆ, ಇದು ಆ ತರ ಎಲ್ಲ ಸ್ಪಾಂಜಿ ಆಗಿರುತ್ತೆ ನಿಮ್ಗೆ. ಹೌದಾ? ಹೌದ್ರಿ, ಸ್ಪಂಜ್ ತರನೇ ಇದೆ ಇದು. ಏನ್ ಮಾಡ್ಬೇಕು ಸುಚಿತ್ರ ನೆಕ್ಸ್ಟ್ ಇದಕ್ಕೆ? ಹಿಂಗೆ ತಿನ್ನೋದಾ? ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಅದಕ್ಕೆ ಅದಕ್ಕೆ ಒಗ್ಗರಣೆ ಹಾಕ್ತೀರಾ? ಏನ್ ಕೊಡಿ ಅದಕ್ಕೆ? ಒಗ್ಗರಣೆ ಹಾಕಕ್ ಒಂದು ಎಣ್ಣೆ ಹಾಕ್ಲಾ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕಿ. ಎಣ್ಣೆ ಕಾಯ್ದಿದೆ, ಹಾಕಿ. ಇಲ್ಲಿ ಹಿಂಗ್ ಯೂಸ್ ಮಾಡ್ತಾ ಇದೀವಿ. ಓಕೆ. ಕಾಲ್ ಚಮಚ ಹಿಂಗ್. ಓಕೆ. ಮತ್ತೆ ಕರಿಬೇವು. ಓಹೋ. ಆಮೇಲೆ ಮತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಕಿ. ಹಸಿ ಮೆಣಸಿನ್ಕಾಯಿ ಮೊದಲು ಹಾಕಿದ್ದೀವಿ. Okay. ಈಗ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ. ಏನ್ ಮಾಡೋದು ಇದನ್ನ? ಇದನ್ನ ಒಗ್ಗರಣೆನೆ ಇದ್ರ ಮೇಲೆ ಹಾಕ್ಬಿಡೋದು ಅಷ್ಟೇನಾ? ಮೇಲೆ ಹಾಕ್ಬಿಡೋದು. ಹಾಕಿ ಸಾಕು ಹಾಕಿ. ಈ ಹೋಟ್ಲಲ್ಲಿ ಹಿಂಗೆ ಇಟ್ಟಿರ್ತಾರೆ, ಬೇಕಾದಾಗೆಲ್ಲ ಹಿಂಗೆ ಕಟ್ ಮಾಡಿ ಕೊಡ್ತಾ ಇರ್ತಾರಲ್ಲ ನಮಗೆ. ಇದಕ್ಕಿಂತ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬೇಕಾ? ಇವಾಗ ಗಾರ್ನಿಶ್ ಮಾಡೋದಕ್ಕೆ ಮಾಡಿ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡಿರೋದೆಲ್ಲ ಮುಚ್ಚೋಗ್ಬಿಡುತ್ತೆ. ಓಕೆ, ಇದನ್ನ ಫಸ್ಟು ಕಟ್ ಮಾಡ್ಕೊಂಬೋಣ, ಆಮೇಲೆ ಕಟ್ ಮಾಡೋಣ. ಕಟ್ ಮಾಡ್ಬಿಡಿ. ಕಟ್ ಮಾಡೋಣ. ಡೋಕ್ಲಾ ಟೇಸ್ಟ್ ಮಾಡಿ ಹೇಳಿ ಮೇಡಮ್. ತುಂಬಾ ಸಖತ್ತಾಗಿ ಮಾಡಿದಿರಾ ರೀ. ನಾನು ಈ ಸ್ಪಂಜ್ ತರ ಬರಲ್ಲ ಅನ್ಕೊಂಡಿದ್ದೆ. ಮನೆ ಫ್ರೆಂಡು ಮುರ್ತುಂಜಯ ಮೇಲೆ ಮಾಡಿದ್ರಂತೆ. ಇದು ಹೋಗಿ ಸ್ಪಂಜ್ ಹೋಗ್ಬಿಟ್ಟು ಈ ಅದುಮ್ರದ್ದು ಆಗ್ಬಿಡುತ್ತಲ್ಲ, ಹಂಗಾಗ್ಬಿಟ್ಟಿತ್ತು. ಕಡೆಗೆ ಯಾರು ಕೊಡ್ಲೇ ಇಲ್ಲ ಅವನು. ಇವತ್ತೊಂದು ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ. ಅವರು ಬಂದಿದ್ರು ಕೂಡ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತ. ಓಕೆ, ಟೇಸ್ಟ್ ಮಾಡಿ ನೋಡ್ಬಿಡ್ಲಾ? ಟೇಸ್ಟ್ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ, ಖಾಲಿ ಆದ್ರೆ ನೋಡ್ಕೊಳ್ಳೋದು ತಪ್ಪೋಗುತ್ತೆ, ಮಾಡೋದು ಮಿಸ್ ಆಗ್ಬಿಡುತ್ತೆ. ಆದ್ರಿಂದ ಸುಚಿತ್ರ ಅವರು ಈ ಡೋಕ್ಲಾನ ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಡೋಕ್ಲಾ ಮಾಡುವ ವಿಧಾನ: ಒಂದು ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು, 1.5 ಸ್ಪೂನ್ ಬಿಳಿ ರವೆ, 1.5 ಸ್ಪೂನ್ ಸಕ್ಕರೆ, ಹಸಿಮೆಣಸಿನಕಾಯಿ ಶುಂಠಿ ಪೇಸ್ಟ್, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು, ಫ್ರೂಟ್ ಸಾಲ್ಟ್ ಹಾಕಿ ಚೆನ್ನಾಗಿ ಕಲಸಿ ಕುಕ್ಕರ್ಗೆ ಹಾಕಿ ಇಡ್ಲಿಯಂತೆ ಬೇಯಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಹುರಿದು ಡೋಕ್ಲಾದ ಮೇಲೆ ಹಾಕಿ. ನಂತರ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಉದುರಿಸಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ರುಚಿ ರುಚಿಯಾದ ಡೋಕ್ಲಾ ರೆಡಿ ಟು ಈಟ್. ನಾನು ತಿಂದಿದ್ದೀನಿ, ನಂಗೆ ಸ್ವಲ್ಪ ಇಷ್ಟ ಕೂಡ ಇದು. ಆಹಾ, ಆ ಇಂಗು, ಆ ಒಳಗಡೆ ಹಾಕಿರೋದೆಲ್ಲ ಶುಂಠಿ, ಹಸಿಮೆಣಸಿನಕಾಯಿ ತುಂಬಾ ತುಂಬಾನೇ ಚೆನ್ನಾಗಿದೆ. ಯೂಶಲಿ ಶುಂಠಿ ಎಲ್ಲ ಬೇರೆಯವರೆಲ್ಲ ಹಾಕಲ್ಲ. ನೀವು ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಎಕ್ಸ್ಟ್ರಾ ನಿಮ್ಮ ಮಸಾಲೆ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ. ಒಳ್ಳೆ ರುಚಿ ಇದೆ. ಥ್ಯಾಂಕ್ ಯು ಸುಚಿತ್ರ. ಫಸ್ಟ್ ಏನ್ ಮಾಡಿ, ಪಟಾಪಟ ಅಂತ ಏನ್ ಮಾಡ್ತೀರಾ? ಕ್ಯಾರೆಟ್ ಪನ್ನೀರ್ ಖೀರ್. ಓಕೆ, ಕ್ಯಾರೆಟ್ನ ತಗೊಂಡು ಪನ್ನೀರ್ನ ಹಾಕೊಂಡು ಬನ್ನಿ. ಅಷ್ಟೊಳಗೆ ತಿಂದು ಖಾಲಿ ಮಾಡಿರ್ತೀವಿ. ಬೇಗ ರೆಡಿಯಾಗಿ ಬನ್ನಿ. ಯಾಕಂದ್ರೆ ನೀವು ಆದ್ಮೇಲೆ ಇವ್ರು ಬರ್ತಾ ಇದ್ರೆ, ಗುರುಜಿ ಬರ್ತಾ ಇದ್ದಾರೆ. ಅದಾದ್ಮೇಲೆ ಆಡಿಯನ್ಸ್ ಬರ್ತಾರೆ. ಕಡೆಯದಾಗಿ ನೀವು ಬರ್ತೀರಾ. ಸಿಕ್ಕಾಪಟ್ಟೆ ಟೈಮ್ ಇದೆ, ರೆಡಿ ಆಗ್ಬಿಟ್ಟು ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಬಾಯ್. ಓಕೆ, ಖಂಡಿತವಾಗ್ಲೂ ಗುರೂಜಿ ಅವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಬಾಲಕೃಷ್ಣ ಗುರೂಜಿಯವರು ಸನ್ಮೋಹಿನಿ ತಜ್ಞರು, ಜೊತೆಗೆ 32 ವರ್ಷಗಳ ಅಗಾಧವಾದಂತಹ ಅನುಭವ ಇರುವಂತವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಗುರೂಜಿಯವರೇ ನಮಸ್ಕಾರ. ನಮಸ್ಕಾರ. ಗುರೂಜಿಯವರೇ ಬಂದಿದ್ದೀರಾ. ಏನೋ ಇವತ್ತು ಬೇರೆ ಬೇರೆ ತರ ಕಾಣ್ತಾ ಇದೆ ನನಗೆ. ಮಶ್ರೂಮ್ ಎಲ್ಲ ತಂದ್ಬಿಟ್ಟಿದ್ದೀರಾ. ಸ್ವಲ್ಪ ಖುಷಿ ಬೇರೆ ಆಗ್ತಾ ಇದೆ. ಏನೋ ಹೊಸದಾಗಿ ಮಾಡಿ ತೋರಿಸ್ತೀರಾ ಅಂತ. ಇವತ್ತು ಫಾರ್ ಎ ಚೇಂಜ್ ಹೇಳಿ ಗುರೂಜಿ. ನಾರ್ತ್ ಇಂಡಿಯನ್ ಕರಿ ಹೇಳ್ಕೊಳ್ಳೋಣ ಅಂತ. ಮಶ್ರೂಮ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಗೋಡಂಬಿ, ಗಸಗಸೆ, ಉಪ್ಪು. ಇಷ್ಟಿದ್ರೆ ಸಾಕು? ಇಷ್ಟಿದ್ರೆ ಶುರು ಮಾಡ್ಬೋದು. ಏನ್ ಕೊಡ್ಲಿ ನಾನು ಮಾಡಕ್ಕೆ? ಮೊದಲು ಇದನ್ನ ಹುರ್ಕೊಳ್ಳೋಣ. ಓಕೆ, ತವಾ ಇಟ್ಟಿದೆ, ತವಾ ಬಿಸಿ ಆಗಿದೆ. ಚೆನ್ನಾಗಿ ಬಿಸಿ ಆಗಿದೆ. ಇದಕ್ಕೆ ಕತ್ತರಿಸಿರುವಂತಹ ಈರುಳ್ಳಿನ ಹಾಕೊಳ್ಳೋಣ.
ಸಾಧಾರಣವಾಗಿ ಇದಕ್ಕೊಂದು 5 ಸ್ಪೂನೋ 6 ಸ್ಪೂನೋ ಎಣ್ಣೆ ಸುರಿತೀವಿ. ಹೌದು ಸರ್. ಏನೂ ಬೇಕಾಗಿಲ್ಲ. ಓಕೆ. ನಮ್ಮ ಭಾಷೆಯಲ್ಲಿ ಅದನ್ನು ಸುರಿಯೋದೆ. ಅಯ್ಯಯ್ಯೋ, ಈಗ ಬರೀ ಎಣ್ಣೆ ಇಲ್ಲದೆ ನಾವು ಹುರ್ಕೊಳ್ತಾ ಇದೀವಿ. ಎಕ್ಸಾಕ್ಟ್ಲಿ. ಇದಕ್ಕೆ ಏನ್ ಹಾಕೋಬೇಕು ನೆಕ್ಸ್ಟು ಕ್ಯಾಪ್ಸಿಕಮ್, ಕತ್ತರಿಸಿಟ್ಕೊಂಡಿರುವಂತಹ ದೊಡ್ಡ ಮೆಣಸಿನಕಾಯಿ. ಓಕೆ. ಇದು ಹಾಕ್ಕೊಳ್ಳುವಾಗ ಬ್ರಹ್ಮವಿದ್ಯೆ ಅಲ್ಲದೆ ಇದ್ರೂ ಹೇಳಿ ಸರ್. ಒಂದು ಅಡಿಗೆ ಅನ್ನೋದು ವಿದ್ಯೆನೇ. ಅಯ್ಯಯ್ಯೋ, ಒಳ್ಳೆ ವಿದ್ಯೆ ಸರ್ ಮಹಾನ್ ಇದು. ವಿದ್ಯೆ, ಮಹಾನ್ ವಿದ್ಯೆ. ನೋಡೋರಿಗೆ ಬ್ರಹ್ಮವಿದ್ಯೆನ ಅಂತ ಅನ್ಸುತ್ತೆ. ಇಟ್ ಈಸ್ ಅನ್ ಸೈನ್ಸ್. ಸೊ ಮೊದಲು ಯಾವುದು ಹಾರ್ಡ್ ಟು ಬೇಕ್ ಅದನ್ನು ಹಾಕ್ಕೊಂಡು ಒಂದು ಹಂತಕ್ಕೆ ಬೆಂದ ಮೇಲೆ ಅದಕ್ಕೆ ನೆಕ್ಸ್ಟು ಯಾವುದು ಬೇಯೋದಕ್ಕೆ ಹೆಚ್ಚು ಟೈಮ್ ತಗೊಳುತ್ತೋ ಅದನ್ನ ಹಾಕೋತಾ ಬಂದಾಗ ಕನ್ಸಿಸ್ಟೆನ್ಸಿ ಭಾಳ ಬ್ಯೂಟಿಫುಲ್ ಆಗುತ್ತೆ. ಹೌದೌದು, ಖಂಡಿತ ಸರ್, ಖಂಡಿತ. ಈ ಮಶ್ರೂಮ್ದು ವಿಶೇಷ ಏನು ಅಂತ ಹೇಳಿಲ್ಲ ಸರ್. ಮಶ್ರೂಮ್ನಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಓಕೆ. ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ತುಂಬ ಜಾಸ್ತಿ ಇದೆ. ಓಕೆ. ಒಂದು ಸಾಮಾನ್ಯವಾದ ಪ್ರಶ್ನೆ ಕೇಳೋದೆಲ್ಲರೂ ಪ್ರೋಟೀನ್ ಎಲ್ಲಿಂದ ಬಂದ್ಬಿಡುತ್ತೆ ನಿಮಗೆ, ಕ್ಯಾಲ್ಸಿಯಂ ಎಲ್ಲಿಂದ ಬಂದ್ಬಿಡುತ್ತೆ ಅಂತೆಲ್ಲ ಕೇಳ್ತಾರೆ ಬರೀ ಸಸ್ಯಾಹಾರಿಗಳಾಗಿದ್ದರೆ. ಓಕೆ. ಹಾಗಾಗಿ ಈ ಒಂದು ಮಶ್ರೂಮ್ನಲ್ಲಿ ಈ ಎಲ್ಲವೂ ಬಹಳ ಜಾಸ್ತಿ ಇದೆ. ಹಾಗಾಗಿ ಇಟ್ಸ್ ಎ ವೆರಿ ಹೆಲ್ತಿ, ವೆರಿ ಬ್ಯೂಟಿಫುಲ್, ವೆರಿ ಗುಡ್ ಹೆಲ್ತಿ ಫುಡ್. ಓಕೆ. ಒಳ್ಳೆ. ಸೊ ಇದು ಚೆನ್ನಾಗಿ ಬೆಂದಿದೆ, ಈಗ ಒಂದು ಹಂತಕ್ಕೆ ಬಂದಿದೆ. ಈಗ ಟೊಮೆಟೊ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ, ಕತ್ತರಿಸಿರುವಂತಹ ಟೊಮೆಟೊ ಹಣ್ಣು. ಓಕೆ. ಸೊ ಈಗ ಹೆಚ್ಚು ಕಮ್ಮಿ ಈಗ ಬೆಂದಿದೆ. ಈಗ ಇದಕ್ಕೆ ಮಶ್ರೂಮ್ ಹಾಕೋಣ, ಬಟನ್ ಮಶ್ರೂಮ್. ಓಕೆ, ಯಾಕೆ ಸರ್? ಕತ್ತರಿಸಿಟ್ಕೊಂಡಿರುವಂತಹ ಬಟನ್ ಮಶ್ರೂಮ್. ನಿಜವಾದ ಆರೋಗ್ಯ ಬೇಕು ಅಂದ್ರೆ ಹೇಳಿ ಸರ್. ಇನ್ಫ್ಯಾಕ್ಟ್ ನಾವು ಈ ರೀತಿ ಬೇಯಿಸಲೂಬಾರದು, ಬಿಸಿನೇ ಒಲೆನೇ ಹಚ್ಚಬಾರದು. ಹೌದು, ಹಸಿರೇ ತಿರ್ಬೇಕು. ಅದು ಎರಡನೇ ಹಂತ. ಅದು ಓಕೆ. ಓಕೆ. ಮೊದಲನೇ ಹಂತ ಬರೀ ವೆಜಿಟೇರಿಯನ್ನು, ಹಾಲು ತುಪ್ಪ ಎಲ್ಲ ಬಿಟ್ಟು ಬರೀ ವೆಜಿಟೇರಿಯನ್ ಸ್ಟಫ್ ತಿನ್ಬೇಕು. ಫಸ್ಟ್ ಸ್ಟೇಜ್ ಅದು. ಸ್ವಲ್ಪ ಅಭ್ಯಾಸ ಆಗಿ ಖುಷಿ ಆಗೋಕ್ ಶುರುವಾದಾಗ ಬರೀ ಹಸಿ ತರಕಾರಿ ಮಾತ್ರ ತಿನ್ಬೇಕು. ಓಹೋ. ಇಡೀ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೂ ಎಲ್ಲದಕ್ಕೂ ನಾನು ಹೇಳ್ತಾ ಇರೋದು, ಊಟ ಆದ್ಮೇಲಲ್ಲ, ಓಹೋ. ಎಲ್ಲದಕ್ಕೂ ಹಸಿ ತರಕಾರಿ ತಿನ್ಬೇಕು. ಹೀಗೆ ಸ್ವಲ್ಪ ದೇಹ ಹೊಂದ್ಕೊಂಡ್ಮೇಲೆ ತರಕಾರಿ ಬಿಟ್ಟು ಬರೀ ಹಣ್ಣು ತಿನ್ಬೇಕು. ಈ ತರಕಾರಿ ತಿನ್ಬೇಕಾದ್ರೆ ಹಣ್ಣು ಸೇವನೆ ಮಾಡ್ಬೋದು, ನಟ್ಸ್ನ ಉಪಯೋಗಿಸ್ಬೋದು. ಓಕೆ ಸರ್. ಆ ಒಂದು ಸ್ಟೇಜ್ ಆದ್ಮೇಲೆ ನಟ್ಸ್ನ ಬಿಟ್ಬೇಕು, ತರಕಾರಿ ಬಿಟ್ಬಿಡ್ಬೇಕು, ಬರೀ ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು. ಓಹೋ. ಇದು ಒಂದು ಹಂತ ಆದ್ಮೇಲೆ ಏನ್ ಮಾಡ್ಬೇಕು? ಏನು ತಿನ್ಲೇಬಾರ್ದು. ಆಹಾ, ದೀರ್ಘವಾಗಿ ಉಸಿರು ತಗೊಳ್ತಾ ಇರ್ಬೇಕು. ಉಸಿರಲ್ಲ, ಸೂರ್ಯನ ಬೆಳಕು. ಓಹೋ. ಲಿವಿಂಗ್ ಆನ್ ಲೈಟ್ ಅಂತ ಕರಿತೀವಿ. ಅದು ನಮ್ಮ ನಿಜವಾದ ವ್ಯಕ್ತಿತ್ವಕ್ಕೆ ಒಂದು ಪ್ರತಿಭೆ, ಒಂದು ವ್ಯಕ್ತಿತ್ವಕ್ಕೆ ಅದು ಮೆರುಗು. ಆಗ ಸ್ವಲ್ಪ ನೀರನ್ನು ಹಾಕೋಣ, ಸಾಕು. ಓಕೆ, ಈಗ ನೀರನ್ನು ಸ್ವಲ್ಪ ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀವಿ. ಓಕೆ, ಈಗ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋಣ. ಈ ಹಾಕ್ತಾ ನಮಗೆ ಗುಪ್ಪೆ ಹಾಕ್ಬಿಡ್ಬಾರ್ದು, ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಹೌದು, ಮಿಕ್ಸ್ ಮಾಡಿದಾಗ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೌದು ಸರ್. ಸೊ ನೆಕ್ಸ್ಟ್ ಬಂದು ಹಚ್ಚ ಖಾರದ ಪುಡಿ 1.5 ಚಮಚ ಹಾಕೋಣ. ಇದನ್ನ ನಾವು ಚಪಾತಿ ತಿನ್ನೋದ ಅಥವಾ ಏನು ಅಂತ ಹೇಳಿಲ್ಲ. ಚಪಾತಿ, ನಾನ್, ಬ್ರೆಡ್ ನಾನ್ ಫಸ್ಟ್ ಕ್ಲಾಸ್ ಆಗಿ ತಿನ್ಬೋದು. ಬ್ರೆಡ್ ನಾನ್, ಓಹೋ, ಆಮೇಲೆ ರೋಟಿ, ದೋಸೆ, ಓಹೋ, ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ದೋಸೆನ ನಾವು ಎಣ್ಣೆ ಹಾಕ್ತೇನೆ ಮಾಡ್ತೀವಿ. ಓಕೆ. ಒಂದು ಸಲಿ ತಿಂದ್ರೆ ನೀವು ನಮ್ಮನೆಗೆ ದಿನಾ ಬರಕ್ ಶುರು ಮಾಡ್ತೀರ. ಗುರುಜಿ ಅದನ್ನ ಪೇಸ್ಟ್ ಬೇರೆ ಇಟ್ಕೊಂಡಿದ್ದೀವಿ. ಈಗ ಇದನ್ನ ಗೋಡಂಬಿ ಮತ್ತು ಗಸಗಸೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ತಂದ್ಬಿಡಿದೀನಿ ಆಗ್ಲಿ ಅಂತ. ಒಳ್ಳೆ ಕೆಲಸ. ಅಂದ್ರೆ ಒಂದು 8-10 ಗೋಡಂಬಿ ಜೊತೆಗೆ ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು, ಸ್ವಲ್ಪ ಅದು ಸಿಕ್ಕಲ್ಲ ಮಿಕ್ಸಿಗೆ 2 ಸ್ಪೂನ್ ಹಾಕಿ ಎಲ್ಲಿ ಸಿಗುತ್ತೆ, ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ರೆಡಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಅಡಿಗೆ ಮಾಡ್ಬೇಕಾದ್ರೆ ಫಟಾಫಟ ಅಂತ ಹಾಕಿ ಮುಗಿಸ್ಕೋಬಹುದು ಅಡಿಗೆನ. ಈಗ ಈ ಪೇಸ್ಟ್ ಅನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಈ ಗ್ರೇವಿಗೆ ಕಳೆ ಬಂತು ಸರ್. ಹೋಗಿರ್ತೀವಿ ನಾವು ಹಳೇ ಸಂಪ್ರದಾಯ ತರ ಮಾಡಿ. ಹೌದು ಸರ್, ಹೌದು. ಸ್ವಲ್ಪ ಮೈಂಡ್ ಸೆಟ್ ನೀವು ಆಗ್ಲೇ ಹೇಳ್ದಂಗೆ ಹೌದು ಸರ್, ಸ್ವಲ್ಪ ಚೇಂಜ್ ಆದ್ರೆ ಒನ್ ಕ್ಯಾನ್ ಎಂಜಾಯ್ ದಿಸ್ ಫುಡ್.
ನೋಡಿದ್ರೆ ಹೇಗನ್ಸುತ್ತೆ ನಮ್ಮ ಸಾಸ ಅಡಿಗೆ? ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್. ಈ ನೋಡೋದ್ರಿಂದ ಏನು ಇದೇನು ವ್ಯತ್ಯಾಸ ಕಾಣ್ತಾ ಇಲ್ಲ. ನಾವು ಎಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ ಅಂತ ಏನು ಅನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಚೀಸ್ ಹಾಕ್ತೀವಿ. ಚೀಸ್ ಅಂದ್ರೆ ಯಾವ ಚೀಸು? ಹಾಲು ಮೊಸರಿಂದ ಮಾಡಿರುವಂತ ಚೀಸ್ ಅಲ್ಲ, ಕಡಲೆ ಬೀಜ ಚೀಸ್. ಕಡಲೆ ಬೀಜ, ಸೋಯಾಬೀನ್ ಮತ್ತು ಗೋಡಂಬಿ ಅದರಿಂದ ಮಾಡಿರುವಂತ ಚೀಸ್ ಕೂಡ ಮಾಡಾಕ್ತೀವಿ. ಓಕೆ, ಆಗಿದೆ. ಇದು ಎಣ್ಣೆ ಬಿಟ್ಟಿದೆ ಅಂತ ಹೇಳಂಗಿಲ್ಲ ಇದಕ್ಕೆ, ಯಾಕಂದ್ರೆ ಎಣ್ಣೆನೇ ಇರೋದಿಲ್ಲ. ಆಗಿರ್ಬೋದು ಅನ್ಕೊಂಡು. ಆಗಿದೆ, ಇದಾಗಿದೆ. ಸ್ವಲ್ಪ ಎಲ್ಲ ತಣ್ಣಗಾಗ್ಲಿ ಸರ್ ಇದು. ಹೌದು, ಒಂದು ರುಚಿ ತಣ್ಣಗಾದ್ರೆ ಗುರುಜಿ ಸ್ವಲ್ಪ ಹತ್ತುತ್ತೆ, ಖಾರ ಎಲ್ಲ. ಚೆನ್ನಾಗಿರುತ್ತೆ, ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಹೌದು. ಓಕೆ, ಮತ್ತೆ ಈ ಇವತ್ತಿನ ದಿನದ್ದು ಏನು ಟಿಪ್ಸ್ ಹೇಳಿಲ್ಲ ನಮ್ಗೆ ನೀವು? ತುಂಬಾ ಜನಕ್ಕೆ ತೊಂದರೆ ಇರೋದು ಹುಟ್ಟಿದಾಗ್ಲಿಂದ ನಂಗೆ ಆಸ್ತಮಾ ಇದೆ, ಹುಟ್ಟಿದಾಗ್ಲಿಂದ ನನಗೆ ಕಂಜೆಷನ್ ಇದೆ ಅನ್ನೋದು ಬಹಳ ಸಾಮಾನ್ಯವಾದಂತಹ ಪ್ರಶ್ನೆ. ಓಕೆ ಸರ್. ಹಾಗಾಗಿ ಇದನ್ನ ಎರಡು ರೀತಿ ನಾವು ಇದನ್ನ ಹ್ಯಾಂಡಲ್ ಮಾಡಬಹುದು. ಓಕೆ ಸರ್. ಒಂದು ರೀತಿ ಇನ್ಸೆಕ್ಟ್ ಥಿಯರಿ ಅನ್ನೋ ಪ್ರಕಾರ ಇದು ಎದೆ ಭಾಗ ಆಗುತ್ತೆ. ಹೌದು ಸರ್. ಹಾಗಾಗಿ ಶ್ವಾಸಕೋಶಗಳು ಇಲ್ಲಿ ಬರುತ್ತೆ, ಓಕೆ. ಇಲ್ಲಿ ಶ್ವಾಸಕೋಶ ಬರುತ್ತೆ. ಇನ್ಫ್ಯಾಕ್ಟ್ ಇದು ನಮಗೆ ಡಯಾಫ್ರಮ್ ನ ಟಚ್ ಆಗತ್ತೆ, ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಹಾಗಾಗಿ ಈ ಏರಿಯಾನ ನಾವು ಒಂದು ಪೇಪರ್, ಪೆನ್ ಅಥವಾ ಪೆನ್ಸಿಲ್ ತಗೊಂಡು ಚೆನ್ನಾಗಿ ರೋಲ್ ಮಾಡ್ತಾ ಇದ್ರೆ ಒಂದು 2 to 3 minutes ನಮಗೆ ಎಷ್ಟೋ ಆ ಬ್ರಾಂಕೈಲ್ ಕಂಜೆಷನ್ ಅಂತ ಏನ್ ಕರಿತೀವೋ ಅದು ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಮತ್ತೊಂದು ಥಿಯರಿ ಪ್ರಕಾರ ಇನ್ನೂ ಒಂದು ಪಾಯಿಂಟ್ ಇದೆ, ಅದು ಇದು ತಲೆ, ಕುತ್ತಿಗೆ, ಇದು ಎದೆಯ ಭಾಗ, ಇದು ಡಯಾಫ್ರಮ್, ಇದು ಡಯಾಫ್ರಮ್. ಹಾಗಾಗಿ ಇಲ್ಲಿ ಕೂಡ ನಮಗೆ ಶ್ವಾಸಕೋಶ ಅಂತ ಬರುತ್ತೆ, ಇಲ್ಲಿ ಕೂಡ ಡಯಾಫ್ರಮ್ ಅಂತ ಬರುತ್ತೆ. ಹಾಗಾಗಿ ಒಂದು ಪೆನ್ನೋ ಪೆನ್ಸಿಲ್ ತಗೊಂಡು ಚೆನ್ನಾಗಿ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ರಿಲೀಫ್ ಸಿಗುತ್ತೆ ನಮಗೆ. ಹಾಗಾಗಿ ಶೀತ ಇರೋರು, ಕೆಮ್ಮಿರೋರು, ಉಸಿರಾಟದ ದಮ್ಮಿರೋರು ಅವರೆಲ್ಲ ಈ ಭಾಗನ ಸ್ಟಿಮ್ಯುಲೇಟ್. ಇದು ಯಾವ ಚಿಕಿತ್ಸೆ ನೀವು ಮಾಡ್ತಾರೆ? ಸೂ ಜೋಕ್ ಥೆರಪಿ ಅಂತ. ಅಂದ್ರೆ ಚೈನೀಸ್ ಇಲ್ಲ, ಇದು ಕೊರಿಯನ್ ಟೆಕ್ನಿಕ್. ಸೂ ಅಂದ್ರೆ ಕೈ, ಜೋಕ್ ಅಂದ್ರೆ ಕಾಲು. ಕೈ ಮತ್ತು ಕಾಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಆರೋಗ್ಯವನ್ನು ಪಡೆಯೋದು ಅಂತ ಈ ಒಂದು ವಿದ್ಯೆಯ ರೇಖಿ. ಮತ್ತೆ ಇದಕ್ಕೆ ವ್ಯತ್ಯಾಸ ಏನಿದೆ? ರೇಖಿ ಅಂದ್ರೆ ನಾವು ಪ್ರಾರ್ಥನೆಯಿಂದ ಮಾಡಿದಾಗ ವಿಶ್ವಶಕ್ತಿ ನಮ್ಮಲ್ಲಿ ಹರಿಯುತ್ತೆ, ಅದನ್ನ ದೇಹ ಮುಟ್ಟಿ ಅಥವಾ ಡಿಸ್ಟೆಂಟ್ ಹೀಲಿಂಗ್ ಅಂತ ಆದ್ರೂ ಎನರ್ಜಿ ಕೊಡ್ಬೋದು, ಕಣ್ಣಕ್ಕೆ ಕಾಣಲ್ಲ, ವಾಸಿ ಆಗುತ್ತೆ, ಬೇಕಾದಂಗೆ ವಾಸಿ ಆಗುತ್ತೆ, ಬೇಕಾದಂಗೆ. ಇದು ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್. ಸಕ್ಸಸ್ ರೇಟ್ ಮೇಲೆ ನಮ್ಮ ಜೀವನ ನಿಂತಿರುತ್ತೆ, ಬೇರೆಯವ್ರ ಜೀವನ ಉದ್ಧಾರ ಆಗುತ್ತೆ. ಯಾಕಂದ್ರೆ ಉದ್ಧಾರ ಆಗುತ್ತೆ ಅಂತ ಹೇಳಕ್ಕಿಲ್ಲ, ಕಾಯಿಲೆಯಿಂದ ವಾಸಿ ಆಗುತ್ತೆ, ಮುಕ್ತ ಆಗ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ನಮ್ಮ ಗುರೂಜಿಯವರು ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತಾ ಇದ್ದಾರೆ. ಬರ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ, ನೋವುಗಳು ಬಂದಾಗ ಕೈನ ಒತ್ಕೊಳ್ಳಿ, ನೋವು ಬಿಡುಗಡೆ ಪಡ್ಕೊಳ್ಳಿ. ಓಕೆ ಸರ್. ಸೊ ಮಶ್ರೂಮ್ ಕರಿ, ನಾರ್ತ್ ಇಂಡಿಯನ್ ಸ್ಟೈಲ್. ಮಶ್ರೂಮ್ ಕರಿ ಮಾಡಿದ್ದಾರೆ ಗುರೂಜಿಯವರು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ರೀತಿಯ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನು ಇಲ್ಲದೆ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ. ಮಾಡಿರುವಂತ ಕ್ರಮ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ತುಂಬಾ ಜನಕ್ಕೇನು ಎಲ್ಲಾರ್ಗೂ ಬೆಣ್ಣೆ, ತುಪ್ಪ ಎಲ್ಲ ಇಷ್ಟ ಆಗುತ್ತೆ ಅಂತಲ್ಲ, ಈ ತರ ಇಷ್ಟಪಡೋರು ಸಾಕಷ್ಟು ಜನ ಇರ್ತಾರೆ. ಮುರಳಿಯವರೇ, ಇನ್ನೊಂದ್ಸರಿ ಗುರೂಜಿಯವರು ಯಾವ ರೀತಿ ಮಾಡೋದು ತೋರಿಸಿ ಅಂತ ಹೇಳಿದಾಗ ನಾವು ತೋರಿಸಲೇಬೇಕು, ನೀವು ನೋಡ್ಲೇಬೇಕು. ಮಶ್ರೂಮ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ಇದಕ್ಕೆ ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಮಶ್ರೂಮ್ ಹಾಕಿ ಫ್ರೈ ಮಾಡಿ. ಆಮೇಲೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಗೋಡಂಬಿ ಗಸಗಸೆ ಪೇಸ್ಟ್ ಹಾಕಿ ಕಲಸಿ. ಈಗ ಮಶ್ರೂಮ್ ಕರಿ ಸವಿಯಲು ಸಿದ್ಧ. ಓಕೆ ಗುರುಜಿಯವರು, ಟೇಸ್ಟ್ ಮಾಡ್ಬಿಡೋದಾ? ಇದರಲ್ಲಿ ಇನ್ನೊಂದು ವಿಶೇಷ ಹೇಳಿ ಗುರುಜಿ. ಈಗ ರೊಟ್ಟಿಗೆ, ಚಪಾತಿಗೆ ಈ ತರ ಗಟ್ಟಿಯಾಗಿದ್ರೆ ಗ್ರೇವಿ ಚೆನ್ನಾಗಿರುತ್ತೆ. ದೋಸೆಗೆ, ಎಸ್ಪೆಷಲಿ ದೋಸೆಗೆ ಸ್ವಲ್ಪ ನೀರಾಗಿದ್ರೆ ಅದರ ಮಜಾನೇ ಬೇರೆ ಇರುತ್ತೆ. ಹಂಗಂತೀರಾ? ಎಸ್. ಅಂತ ಟೈಮ್ನಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ನೀವು ಮಾಡಿ, ಒಳ್ಳೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕಂದ್ರೆ ಎಲ್ಲೂ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿಲ್ಲ. ಇದು ತೆಂಗೇನಂತ ಹೇಳಿದ್ರೆ ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ, ಅಷ್ಟೊಂದು ಬೆಣ್ಣೆ ಹಾಕ್ತೀವಿ, ತುಪ್ಪ ಹಾಕ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಇಲ್ಲ, 1 ಡ್ರಾಪ್ ಎಣ್ಣೆನೂ ಇಲ್ಲ. ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ಯಾಕಂದ್ರೆ ಯಾವಾಗಲೂ ನಾವು ಬೆಣ್ಣೆ ತುಪ್ಪ ಹಾಕದೆ ತೋರಿಸ್ತಾ ಇರ್ತೀವಿ, ಅದು ಬೇರೆ, ಅದು ನಾಲ್ಗೆ ರುಚಿಗೆ. ಇದು ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಅಯ್ಯೋ ಈಗೂ ಮಾಡ್ಬೋದಲ್ವೇ? ಎಸ್, ಖಂಡಿತ ಮಾಡ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೊಸ ಹೊಸ ರುಚಿಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ, ಜನರ ಆರೋಗ್ಯನ ಸುಧಾರಣೆ ಮಾಡ್ತಾ ಇದ್ದೀರಾ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ರಿ ಮುರಳಿ, ಯಾರನ್ನ ಕರೆಸ್ತಾ ಇದ್ದೀರಿ, ಏನ್ ಅಡುಗೆ ಮಾಡಿಸ್ತಾ ಇದ್ದೀರಿ, ಏನನ್ನು ತೋರಿಸ್ತಾ ಇದ್ದೀರಿ? ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಬ್ರು ಕರೆಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರನ್ನ ನೋಡೋಕ್ಕಿಂತ ಮೊದಲು ಅವ್ರು ತಂದಿರುವಂತಹ ಸಾಮಗ್ರಿಗಳು ನೋಡಿದ್ರೆ ಟಪಾರ ಅಂತ ಬಿದ್ದೋಗ್ಬಿಡ್ತೀರಾ. 36 ಐಟಮ್ ಪ್ಲಸ್ 37 ಐಟಮ್ ತಂದಿದ್ದಾರೆ. ಅದ್ರ ಜೊತೆಗೆ ಎಣ್ಣೆ ಮತ್ತೆ ತುಪ್ಪ ಬಿಟ್ಟು ಎಣ್ಣೆ ಮತ್ತೆ ನೀರನ್ನು ಸೇರಿಸಿದ್ರೆ 40 ಆಗ್ಬೋದು ಅನ್ಕೊಂಡಿದ್ದೀನಿ.
ನೋಡೋಣ ಅದೇನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೇ ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ವಾಣಿ. ವಾಣಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಸ್ವಿಮ್ಮಿಂಗ್ ಕೋಚ್ ಆಗಿದ್ದೀನಿ ಸರ್. ಎಲ್ರಿ? ಸ್ಕೂಲಲ್ಲಿ. ಯಾವ ಸ್ಕೂಲಲ್ಲಿ? ಬ್ರಿಗೇಡ್ ಮಿಲೇನಿಯಂ. ಓ, ಪುಟ್ಟೇನಹಳ್ಳಿನಾ? ಮನೇಲಿ ನಿಮ್ದು? ಹನುಮನ್ ನಗರ್. ಹನುಮನ್ ನಗರದಿಂದ ಅಲ್ಲಿಗೆ ಹೋಗ್ತೀರಾ? ಈಜಕ್ಕಂತೂ ಹೋಗಕ್ಕಾಗಲ್ಲ, ಹೆಂಗ್ ಹೋಗ್ತೀರಾ? ಅಷ್ಟು ದೂರ ಅಲ್ವಾ? ಗಾಡಿನಲ್ಲಿ ಹೋಗ್ತೀನಿ ನಾನು. ನಂದು ಬೆಳಿಗ್ಗೆ 8:30 ಚೆಕ್ ಇನ್ ಆಗ್ಬೇಕು, ಚೆಕ್ಔಟ್ 3:30ಗೆ. ಓಕೆ, ನಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ವಾಣಿ? ರಗಡಾ ಪ್ಯಾಟಿಸ್. ಏನ್ರಿ ಅದು? ರಗಡಾ ಪ್ಯಾಟಿಸ್ ಅಂತ ಕೇಳಿಲ್ವಾ ನೀವು? ಕೇಳಿಲ್ಲ. ಓಕೆ, ಇದ್ರ ಬಗ್ಗೆ ಹೇಳ್ತೀನಿ ಒಂದ್ ಸ್ವಲ್ಪ. ಇದು ಆಕ್ಚುಲಿ ಮುಂಬೈನಲ್ಲಿ ಇದು ಬೇಸ್ ಚಾಟ್ ಐಟಮ್ ಇದು. ಓಕೆ, ಹೇಳಿ ಮೇಡಮ್, ಏನೇನ್ ತಂದಿದ್ದೀರಾ ಹೇಳ್ಕೊಂಡೋಗಿ. ರಗಡ ಪ್ಯಾಟೀಸ್ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಸಿಮೆಣಸಿನಕಾಯಿ, ಇಂಗು, ಅರಿಶಿನ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಓಂಕಾಳು, ಜೀರಿಗೆ, ಬ್ಲ್ಯಾಕ್ ಸಾಲ್ಟ್, ಹುಣಸೆ ಹಣ್ಣು, ಖರ್ಜೂರ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಕಾರ್ನ್ಫ್ಲೋರ್, ಮಿಕ್ಸ್ಚರ್, ಉಪ್ಪು, ಎಣ್ಣೆ. ಹಾ, ಶುರು ಮಾಡೋಣ ಮೇಡಮ್ ಮಾಡಕ್ಕೆ. ಸರಿ. ಏನ್ ಕೊಡ್ಲಿ ಮೇಡಮ್ ಮಾಡಕ್ ನಿಮ್ಗೆ? ನನಗೆ ಆಲೂಗೆಡ್ಡೆ ಬೇಯಿಸ್ಬೇಕು ಮೇಡಮ್. ಇಲ್ಲಿ ಆಲೂಗಡ್ಡೆ ಕುಗ್ಸಕ್ ಇಟ್ಟಿದ್ದೀನಿ. ಏನ್ ಬೇಯಿಸ್ಬೇಕು ನಿಮ್ಗೆ? ಬಟಾಣಿ ಬೇಯಿಸ್ಬೇಕು. ಕೊಡಿ ಇಲ್ಲಿ. ಬಟಾಣಿನ ಇದು? ಬಟಾಣಿ ಹಸಿ ಬಟಾಣಿ ತಾನೇ ಇದು? ಹಸಿ ಬಟಾಣಿ ಬೆಂದಿದ್ಯಲ್ರಿ? ಇಲ್ಲ. ಹಾಕೊಡಿ. ಬಟಾಣಿ ಬೇಯಿಸಕ್ ಹಾಕ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಚಟ್ನಿ ಮಾಡ್ಕೋಬೇಕು. ಚಟ್ನಿನಾ? ಆಯ್ತು, ಏನ್ ಕೊಡ್ಲಿ? ಜಾರ್. ಈಗ ಜಾರಿಗೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು 1 ಬೌಲ್ ತಗೊಂಡಿದ್ದೀನಿ. ಅದ್ರಲ್ಲಿ ಅರ್ಧ ನಾನು ಚಟ್ನಿಗೆ ತಗೋತಾ ಇದ್ದೀನಿ. ಇನ್ನು ಅರ್ಧ ಏನ್ ಮಾಡ್ತೀರಾ? ಅರ್ಧ ಆಮೇಲೆ ಗಾರ್ನಿಶಿಂಗಿಗೆ ಯೂಸ್ ಮಾಡ್ತೀನಿ. ಓಕೆ. ಮತ್ತೆ ಪುದೀನ. ಮತ್ತೆ ಇದಕ್ಕೆ ನಾನು ಹುಣಸೆ ಹಣ್ಣು ಸ್ವಲ್ಪ ಹಾಕೋತೀನಿ. ಹಾಕೊಳ್ಳಿ. ಸ್ವಲ್ಪ ನೀರು, ಆಮೇಲೆ ಬ್ಲ್ಯಾಕ್ ಸಾಲ್ಟ್. ಇದು ಆಕ್ಚುಲಿ ಉಪ್ಪು ತರಾನೇ ಟೇಸ್ಟ್ ಕೊಡುತ್ತೆ. ಆದ್ರೆ ನಿಮ್ ಚಾಟ್ ಐಟಮ್ಸ್ ಅಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು ಬ್ಲ್ಯಾಕ್ ಸಾಲ್ಟ್. ಪಾನಿಪುರಿನಲ್ಲಿ ಪಾನಿ ಕುಡಿಬೇಕು ಅಂದ್ರೆ ಈ ಲವಣ, ಈ ಉಪ್ಪು ಬಿದ್ದಿಲ್ಲ ಅಂದ್ರೆ ಪಾನಿನೇ ಮಜಾ ಇರಲ್ಲ. ಇದು ಹಾಕಿದ್ರೇನೆ ಒಂದ್ 2 ಗ್ಲಾಸ್ ಹಾಕೊಂಡು ನೀವು ಕುಡಿಯೋದು ಸಖತ್ತಾಗಿರುತ್ತೆ. ಆಮೇಲೆ ಮೆಣಸಿನಕಾಯಿ. ಓಕೆ, ಮೆಣಸಿನಕಾಯಿ ಒಂದು. ಇದು ಖಾರಕ್ಕೆ ಬೇಕಾಗಷ್ಟು. ಇವಾಗ ನಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಇದನ್ನ ಜಾಸ್ತಿ ಹಾಕೋಬಹುದು. ಇವಾಗ ನಾನು 3 ತಗೋತಾ ಇದ್ದೀನಿ. ಓಕೆ. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ. ಆಯ್ತಾ ಚಟ್ನಿ ರೆಡಿ? ಒಂದ್ ಚಟ್ನಿ ರೆಡಿ ಆಯ್ತು. ಇವಾಗ ಇನ್ನೊಂದ್ ಚಟ್ನಿ ರೆಡಿ ಮಾಡ್ಬೇಕು. ಖರ್ಜೂರ ಹಾಕಿ. ಏನ್ ಬೇಕು ನಿಮ್ಗೆ? ಇವಾಗ ಇದ್ರಲ್ಲಿ ಇದೇ ಜಾರಲ್ಲಿ ಹಾಕ್ತೀನಿ. ಪರವಾಗಿಲ್ಲ, ಹಾಕಿ. ಇವಾಗ ಸ್ವೀಟ್ ಚಟ್ನಿ ರೆಡಿ ಮಾಡ್ತಿದ್ದೀನಿ. ಸ್ವೀಟ್ ಚಟ್ನಿಗೂನು ಖರ್ಜೂರ ಮತ್ತೆ ಇದು ನೆನ್ಸಿರುವಂತ ಹುಣಸೆ ಹಣ್ಣು. ಖರ್ಜೂರ ಹಾಕಿ ಸ್ವೀಟ್ ನ ಮಾಡೋದು ಬರೀ ಬಾಂಬೆ ಚಾಟ್ಸ್ ಅಲ್ಲಿ ಮಾತ್ರ. ಇಲ್ಲೆಲ್ಲ ಬೆಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಅವರೆಲ್ಲ ಖರ್ಜೂರದಲ್ಲಿ ಸಿಹಿಯನ್ನ ಮಾಡಿ ಆ ಚಾಟ್ ಹಾಕ್ತಾರೆ. ಅದರಿಂದ ಚಾಟ್ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲ ನೀವು 10 ರೂಪಾಯಿ ಚಾಟ್ ಸಿಕ್ಕರೆ ಅಲ್ಲೆಲ್ಲ 40 ರೂಪಾಯಿ, 50 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ತನಕ ಒಂದೊಂದು ಪ್ಲೇಟ್ ಸಿಗುತ್ತೆ. 8 ರಿಂದ 10 ಖರ್ಜೂರನ ನೀರಲ್ಲಿ ನೆನೆಸ್ಬೇಕು. ನೀರಲ್ಲಿ ನೆನೆಸದೇ ಇದ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಹೌದೌದು. ಓಕೆ, ಯಾರು ಹೇಳ್ಕೊಟ್ರು ವಾಣಿ ನಿಮ್ಗೆ ಇದು ಮಾಡಕ್ಕೆ? ನೀವೇ ಕಲ್ತ್ರಾ? ನಾನೇ ಕಲ್ತಿದ್ದು. ನಂಗೆ ತುಂಬಾ ಇಂಟ್ರೆಸ್ಟ್ ಆಕ್ಚುಲಿ ಅಡಿಗೆ ಮಾಡೋದು ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್. ಹೌದಾ? ಪಾಪ. ಮನೇಲಿ ಯಾರ ಮೇಲೆ ಟ್ರೈ ಮಾಡ್ತೀರಾ? ಮನೇಲಿ ಎಲ್ರ ಮೇಲೂ ಟ್ರೈ ಮಾಡ್ತೀನಿ. ಫಸ್ಟ್ ನಾನ್ ಟ್ರೈ ಮಾಡ್ಕೋತೀನಿ ಸರ್. ನೀವು ಎಷ್ಟೊಂದು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಾನು ಹೆದರ್ಕೊಂಡಿಲ್ಲ. ಎಷ್ಟು ವಿಷಲ್ ಕೂಗ್ಬೇಕಾಗುತ್ತೆ ಇದು? ಅದೊಂದು 3 ವಿಸಲ್. ಇನ್ನೊಂದು ವೈಟ್ ಕಲರ್ ಇದೆ ನೋಡಿ, ಅದಕ್ಕೆ ಹಾಕೊಳ್ಳಿ. ಅಂದ್ರೆ ಖಾರ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀರಾ, ಸಿಹಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಕೊಡ್ತಾ ಇರೋದೇ, ನಾವು ತಿಂತಾ ಇರೋದೇನಾ? ಇದು ಇನ್ನು ರಗಡ ರೆಡಿ ಆಗ್ಬೇಕು. ರಗಡ ಅಂತ ಅಂದ್ರೆ ಆಕ್ಚುಲಿ ಇಲ್ಲಿ ಪಾನಿಪುರಿ ಮಸಾಲ ಮಾಡ್ತಾರಲ್ಲ, ಅದೇ ಆಲ್ಮೋಸ್ಟ್ ಅದು ಸಿಮಿಲರ್. ಸ್ವಲ್ಪ ಮಸಾಲ ವ್ಯತ್ಯಾಸ ಆಗುತ್ತೆ ಅಷ್ಟೇ. 3 ಸರಿಯಾಗಿದೆ. ಕುಕ್ಕರ್ನ ಆಫ್ ಮಾಡಿದ್ದೀವಿ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಮತ್ತೆ ಇದಕ್ಕೆ ಹೆಚ್ಚಿರುವಂತ ಈರುಳ್ಳಿ ಹಾಕೊಳ್ಳಿ. ಇದನ್ನ ಬೇಯ್ತಾ ಇರ್ಬೇಕಾ? ಅದೊಂದು ಚೆನ್ನಾಗಿ ಬೇಯಲಿ. ಅದು ಹೆಚ್ಚಿರುವಂತ ಈರುಳ್ಳಿ, ಒಂದು ಈರುಳ್ಳಿ ಹಾಕ್ತೀನಿ. ಶುಂಠಿ, ಇದು ಸಾಧಾರಣ ಒಂದು ಅರ್ಧ ಚಮಚದಷ್ಟು, ಅರ್ಧ ಟೀ ಸ್ಪೂನ್. ಇದು ಒಂದು 1 ಟೀ ಸ್ಪೂನ್ ಅಷ್ಟು. ಇದು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಂದ್ರೆ ಅದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಓಕೆ, ಇದನ್ನ ಆಫ್ ಮಾಡ್ಕೊಳ್ಳೋಣ. ಆಯ್ತು. ಈ ಕಡೆ ಬಟಾಣಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಆಲೂಗಡ್ಡೆನೂ ಬೆಂದಾಗಿದೆ. ಈ ಕಡೆ ಈರುಳ್ಳಿನೂ ಬ್ರೌನ್ ಕಲರ್ ಆಗ್ತಾ ಇದೆ. ಇದಕ್ಕೆ ಏನ್ ಹಾಕೋಬೇಕು? ಹಾಕೋಬಹುದು ನೀವು. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರುವಂತ ಟೊಮೆಟೊ ಹಾಕ್ತೀನಿ. ಹಾಕಿ. ಇದು ಅಷ್ಟೇ 2 ಟೊಮೆಟೊ ಹೆಚ್ಕೊಂಡಿದ್ದೀನಿ, ಅದ್ರಲ್ಲಿ 1 ಟೊಮೆಟೊ ಹಾಕ್ತೀನಿ ನಾನು. ಇನ್ನೊಂದು ಟೊಮೆಟೊ ಏನ್ ಮಾಡ್ತೀರಾ? ಇನ್ನೊಂದು ಟೊಮೆಟೊ ಮತ್ತೆ ಗಾರ್ನಿಶಿಂಗಿಗೆ. ಇದು ಚೆನ್ನಾಗಿ ಬೇಯಬೇಕು. ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತಂದ್ರೆ ನಾವು ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಹಾಕಿ ಮೇಡಮ್. ಮತ್ತೆ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಇಂಗು ಕೂಡ ಹಾಕ್ತೀನಿ. ಇದಕ್ಕ ಹಾಕಿ 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 ಹಾಕಿ. ಒಂದು ಚಿಟಿಕೆಗಿನ ಒಂದು ಚೂರು ಜಾಸ್ತಿ ಇಂಗು. ಇಂಗು. ಸಾಧಾರಣ ಮರಾಠಿ ಐಟಮ್ಸ್, ಮರಾಠಿನಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನಾದರೂ ಐಟಮ್ಸ್ ಮಾಡಿದ್ರೆ ಸಾಧಾರಣ ಇಂಗನ್ನ ತುಂಬಾ ಯೂಸ್ ಮಾಡ್ತಾರೆ. ನೀವು ಮಹಾರಾಷ್ಟ್ರದವರಾ? ಅಲ್ಲ, ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಸೀಮೆನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸಿಮೆಂಟ್ಸ್ ಅಲ್ಲಿ ಇದ್ದಾರಾ? ಓಕೆ. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಮಗಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡಕ್ ಹೋಗಿದ್ದು ಅದೇ ಮಗಳಿಗ? ಏನ್ ಮಗಳ ಹೆಸರು? ಮೇದಿನಿ. ಮೇದಿನಿ. ಓಕೆ. ಯಜಮಾನ್ ಹೆಸರು? ವಿಜಯ್. ವಿಜಯ್. ಓಕೆ. ಟೊಮೆಟೊ ಮೆತ್ತಗಾಗಿದೆ, ಏನಾಗ್ತದೆ ನೆಕ್ಸ್ಟ್? ಟೊಮೆಟೊ ಮೆತ್ತಗಾಗಿದೆ ಅಲ್ಲ, ಇವಾಗ ಎಲ್ಲ ಪೌಡರ್ಸ್ ಹಾಕೋತೀನಿ. ಹಾಕೊಳ್ಳಿ. ಅರಿಶಿನದ ಪುಡಿ ಅರ್ಧನೂ ಅಲ್ಲ ಕಾಲು ಅಲ್ಲ ಅಷ್ಟು. ಆಮೇಲೆ ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಮತ್ತೆ ಇದು ಅಚ್ಚ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ. ಆದ್ರಿಂದ ಇದೆರಡು ಬ್ಯಾಲೆನ್ಸ್ಡ್ ನೋಡ್ಕೊಂಡು ಹಾಕೋಬೇಕು. ಇದು ನಾನು ಸಾಧಾರಣ 1/4 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಓಕೆ. ಆಮೇಲೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತಗೊಂತೀನಿ. ಓಕೆ. ಆಮೇಲೆ ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಓಕೆ. ಗರಂ ಮಸಾಲ ಇದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಓಕೆ. ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ. ಇದು ಈ ಹಂತದಲ್ಲಿ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಮತ್ತೆ ನಮ್ಮ ಭಾರತೀಯ ಅಡಿಗೆಗಳಲ್ಲಿ ನಾವು ಸಾಧಾರಣ ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡೋದು ಕಡಿಮೆ. ಹೌದು. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಲ್ಲಿ ಇರೋಂಥ ಔಷಧೀಯ ಗುಣ ನಮಗೆ ವೈಟ್ ಪೆಪ್ಪರ್ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ವೈಟ್ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಇಂದು ಆ ಸಿಪ್ಪೆನ ತೆಗೆದ್ಬಿಟ್ಟು ಯೂಸ್ ಮಾಡೋವಂಥದ್ದು ವೈಟ್ ಪೆಪ್ಪರ್. ಸೊ ಬ್ಲ್ಯಾಕ್ ಆ ಸಿಪ್ಪೆ ಇದ್ರೇನೆ, ಅಂದ್ರೆ ಆ ಹಣ್ಣದು, ಆ ಹಣ್ಣಿನ ಸಿಪ್ಪೆ ಇದ್ರೇನೆ ಅದಕ್ಕೆ ಔಷಧೀಯ ಗುಣ ಇರುತ್ತೆ. ಸ್ವಲ್ಪ ಧನಿಯಾ ಪುಡಿ. ಮತ್ತೆ ಇಲ್ಲಿ ಓಂಕಾಳು, ಸ್ವಲ್ಪ ಓಂಕಾಳು. ಇದರಲ್ಲಿ ನೀವು ನೋಡಬಹುದು ನಾವು ತುಂಬಾ ಎಲ್ಲ ಆದಷ್ಟು ಸಾಧಾರಣ ಎಲ್ಲಾ ಗರಂ ಮಸಾಲ ಇದನ್ನು ಹಾಕ್ತಾ ಇದೀವಿ. ಇಲ್ಲಿ ಜೀರಿಗೆ ಪುಡಿ, ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಹಾಕಿದೆ. ಸೋಂಕಾಳು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತೆಲ್ಲ ಇವಾಗ ಬೆಂದಿದೆ. ಇದಕ್ಕೆ ನಾನು ಬಟಾಣಿ ಹಾಕ್ತೀನಿ. ಬಟಾಣಿ ಹಾಕೋಬೇಕಾ? ನೀರ್ ಸಮೇತ ಹಾಕ್ಬಹುದು. ನೀರ್ ಬೇಡವಾ? ನೀರ್ ಸಮೇತ ಹಾಕ್ಬೇಕು. ಗ್ರೇವಿ ಇದು ಅಷ್ಟು ಹಾಕಿ ಆಗತ್ತೆ. ಸರಿ, ಇವಾಗ ಬೆಂದ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಬೇಯಿಸಿ ಸಿಪ್ಪೆಯನ್ನ ಸಿಪ್ಪೆ ಸುಲ್ದು ಮ್ಯಾಶ್ ಮಾಡಿರೋಂತ ಆಲೂಗೆಡ್ಡೆನ ಹಾಕ್ತಾ ಇದೀನಿ. ಇದನ್ನ ಏನಕ್ಕೆ ಹಾಕ್ತಿವಿ ಅಂತಂದ್ರೆ ಥಿಕ್ನೆಸ್ ಬರಕ್ಕೆ. ಓಕೆ. ಇವಾಗ ಏನ್ ಮಾಡ್ಕೋಬೇಕು ಅಣಿವ್ರೆ? ಇವಾಗ ಆಲೂಗೆಡ್ಡೆನ ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನ ಅದು ಬೇಯಿಸ್ಬಿಟ್ಟು ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಅದಕ್ಕೆ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಓಕೆ. ಅಂದ್ರೆ ಮಿಕ್ಸಿಂಗ್ ಬೌಲ್ ಬೇಕು ಅಂತ ಇದ್ದೀರಾ? ತಗೊಳ್ಳಿ ಮಿಕ್ಸಿಂಗ್ ಬೌಲು. ಶಾಲಾ ಫ್ರೈ ಸಾಕಲ್ಲ ಇದು? ಸಾಕು. ಓಕೆ. ಇವಾಗ ಇದರಲ್ಲಿ ಅಷ್ಟು ರಗಡ ಮಾಡಿದೀನಲ್ಲ, ಅದಕ್ಕೆ ಒಂದು ಮೀಡಿಯಂ ಸೈಜ್ ಒಂದು 2 ಆಲೂಗೆಡ್ಡೆ ಹಾಕೊಳ್ಳಿ. ಆಲೂಗಡ್ಡೆನ ಬೇಯಿಸಿಕೊಂಡಿದ್ದೀರಾ? ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ.
ಆಮೇಲೆ ಇದಕ್ಕೆ ಡ್ರೈ ನಟ್ಸ್ ಮತ್ತೆ ಫ್ರೂಟ್ಸ್ ಯಾವ್ದು ಬೇಕು ಯಾವ್ದು ಇಷ್ಟ ಆಗತ್ತೆ ಅದನ್ನೆಲ್ಲ ಹಾಕ್ಬೋದು. ನಾನು ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತೆ ಒಂದೆರಡು ಚೂರಷ್ಟು ಇದನ್ನ ಬಾದಾಮಿ ತಗೊಂಡಿದ್ದೀನಿ. ಹಾಕೊಳ್ಳಿ ಮೇಡಮ್. ಇದಕ್ಕೆ ಇಂಗು, ಮಸಾಲೆಗೂ ಹಿಂಗ್ ಹಾಕಿದೀವಲ್ಲ? ಹಾ, ಮಸಾಲೆಗೂ ಹಿಂಗ್ ಹಾಕಿದ್ದೀನಿ. ಪೆಪ್ಪರ್ ಪೌಡರು ಸ್ವಲ್ಪ, ಮೆಣಸಿನ ಅಚ್ಕಾರದ ಪುಡಿ ಸ್ವಲ್ಪ. ಅಂದ್ರೆ ಇದೆಲ್ಲದೂ ನಮಗೆ ಖಾರ ಬೇಕು, ಖಾರ ಎಷ್ಟು ಬೇಕು ಅದು ವೇರಿ ಮಾಡ್ಕೋಬಹುದು. ಅದರಿಂದ ನಾನು ಸ್ವಲ್ಪ ಅಂತ ಹೇಳ್ತಿದ್ದೀನಿ. ವೇರಿ ನಮ್ಗೆ ಟೇಸ್ಟಿಗೆ ಬೇಕು ಹಂಗ್ ಬೇಕಾದ್ರೆ ಹಸಿ ಮೆಣಸಿನಕಾಯಿ ಚೂರು ಹೆಚ್ಚು, ಚಾಟ್ ಮಸಾಲ ಸ್ವಲ್ಪ, ಇದು ಒಂದು 1/4 ಸ್ಪೂನ್ ಅಷ್ಟು ಹಾಕ್ತೀನಿ. ಆಮೇಲೆ ಕಾರ್ನ್ ಫ್ಲೋರ್ ಬೈಂಡಿಂಗಿಗೆ. ಇವಾಗ ನಾನು ಇದನ್ನ ಪ್ಯಾಟೀಸ್ ಮಾಡಬೇಕು ಅಂತಂದ್ರೆ, ಪ್ಯಾಟೀಸ್ ಇಸ್ ನಥಿಂಗ್ ಬಟ್ ಕಟ್ಲೆಟ್. ಆ ಕಟ್ಲೆಟ್ ಅನ್ನ ಬೈಂಡಿಂಗ್ ಬೇಕು ಅಂತ ನಾನು ಕಾರ್ನ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು. ಓಕೆ, ಮತ್ತೆ ಗರಂ ಮಸಾಲ ಸ್ವಲ್ಪ, ಉಪ್ಪು ಸ್ವಲ್ಪ, ಉಪ್ಪು ರುಚಿಗೆ. ಮತ್ತೆ ಇಲ್ಲೂ ಕಪ್ಪು ಉಪ್ಪು ಪೌಡರ್ನ ಸ್ವಲ್ಪ ಹಾಕೋತೀನಿ ನಾನು. ನಾವ್ ಏನೇನಕ್ಕೆ ಮಸಾಲೆಗೆ ಹಾಕಿದೀವಿ ಅದೆಲ್ಲ ಇದಕ್ಕೂ ಹಾಕ್ತಾ ಇದ್ದೀನಿ. ನಾಟ್ ಆಲ್ ದ ಇಂಗ್ರೀಡಿಯೆಂಟ್ಸ್, ಆಲ್ಮೋಸ್ಟ್ ಆಲ್ಮೋಸ್ಟ್. ಇದನ್ನ ಉಂಡೆ ಮಾಡಿಕೊಂಡು ತಟ್ಕೋಬೇಕು. ಇದು ಶೇಪ್ ಯಾವ್ದು ಬೇಕೋ ಅದು ಮಾಡ್ಕೋಬಹುದು. ಓಕೆ, ಇದ್ರ ಮೇಲ್ಗಡೆ ರಗಡ ಹಾಕೋತೀನಿ. ಹಿಂಗಾಗಿ ಕಥೆ. ಇವಾಗ ಬೇರೆ ಎಲ್ಲ ಏನ್ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಅದನ್ನ ಹಾಕ್ತೀನಿ. ಫಸ್ಟ್ ಸಿಹಿ ಚಟ್ನಿನ ಯಾವ್ದು ಬೇಕಾದ್ರೂ ಹಾಕೋಬಹುದು, ಯಾವ ಚಟ್ನಿ ಬೇಕು. ಏನೋ 100 ಜನ ತಿನ್ಬೋದಿನ ಈ ಚಟ್ನಿ ನೀವು ಹಾಕ್ತಾರ ಸ್ಟೈಲ್ಗೆ. ಇದ್ರ ಮೇಲ್ಗಡೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಉದುರಿಸ್ತೀನಿ. ಆಮೇಲೆ ಲಿಂಬೆಹಣ್ಣು. ಇವಾಗ ಮಿಕ್ಸ್ಚರ್ ಯೂಸ್ ಮಾಡ್ತಿದ್ದೀನಿ. ಖಾರ ಸೇವ್ ಬೇಕು ಅಂದ್ರೆ ಖಾರ ಸೇವ್ ಯೂಸ್ ಮಾಡ್ಕೋಬಹುದು, ಅದು ಟೇಸ್ಟಿಗೆ ಬೇಕು ಹೇಗ್ ಬೇಕು. ಮುರಳಿ ಅವರೇ, ರಗಡಾ ಪ್ಯಾಟೀಸ್ ರೆಡಿ ಟು ಈಟ್. ರಗಡಾ ಪ್ಯಾಟೀಸ್ ನೋಡಿದ್ರಾ? ಎಷ್ಟೊಂದು ಕೆಲಸ, ಎಷ್ಟೊಂದು ಸಾಮಗ್ರಿಗಳು ಹೆಚ್ಚಿಟ್ಕೊಂಡಿದ್ರೆ ಬೇಗ ಮಾಡ್ಕೋಬಹುದು. ಏನು ಕಷ್ಟ ಇಲ್ಲ, ಏನೂ ಇಲ್ಲ. ಹೆಚ್ಚಿಟ್ಕೊಂಡು ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಪಟಾಪಟ ಮಾಡ್ಕೊಡ್ಬೋದು ಮನೆಗೆ ಯಾರಾದರೂ ಬಂದಾಗ. ಓಕೆ, ಇಷ್ಟೊಂದು ಚೆನ್ನಾಗಿರುವಂಥ ಈ ರಗಡಾ ಪ್ಯಾಟೀಸ್ನ ತುಂಬ ಸಖತ್ತಾಗಿ ಮಾಡಿದ್ದಾರೆ ವಾಣಿಯವರು. ಈ ವಾಣಿಯವರು ಮಾಡಿರುವಂಥ ಇದನ್ನ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀವಿ, ಆಮೇಲೆ ತೋರಿಸಿಲ್ಲ ಅನ್ಕೋಬೇಡಿ, ನೋಡ್ಕೊಳ್ಳಿ. ರಗಡಾ ಪ್ಯಾಟೀಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆ ಹಣ್ಣು, ಬ್ಲಾಕ್ ಸಾಲ್ಟ್, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ರುಬ್ಬಿ ಖಾರ ಚಟ್ನಿ ತಯಾರಿಸಿಕೊಳ್ಳಿ. ನಂತರ ಹುಣಸೆ ಹಣ್ಣು, ಖರ್ಜೂರ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಸಿಹಿ ಚಟ್ನಿ ತಯಾರಿಸಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಉಪ್ಪು, ಇಂಗು, ಅರಿಶಿನ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅಚ್ಚಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಓಂಕಾಳು, ಜೀರಿಗೆ, ಬೇಯಿಸಿದ ಬಟಾಣಿ, ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ ರಗಡ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇಂಗು, ಕಾಳು ಮೆಣಸಿನ ಪುಡಿ, ಅಚ್ಚಖಾರದ ಪುಡಿ, ಹಸಿಮೆಣಸಿನಕಾಯಿ, ಚಾಟ್ ಮಸಾಲ, ಕಾರ್ನ್ಫ್ಲೋರ್, ಗರಂ ಮಸಾಲ, ಉಪ್ಪು, ಬ್ಲಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಪ್ಯಾಟೀಸ್ ರೀತಿಯಲ್ಲಿ ಮಾಡಿಕೊಂಡು ಕಾದ ಎಣ್ಣೆಗೆ ಹಾಕಿ ಶಾಲೋ ಫ್ರೈ ಮಾಡಿ. ಒಂದು ಪ್ಲೇಟ್ ಮೇಲೆ ಪ್ಯಾಟೀಸ್ ಇಟ್ಟು ಅದರ ಮೇಲೆ ರಗಡ, ಸಿಹಿ ಚಟ್ನಿ, ಖಾರ ಚಟ್ನಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಈರುಳ್ಳಿ, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ನಿಂಬೆ ರಸ, ಮಿಕ್ಸ್ಚರ್ ಹಾಕಿ
ಈಗ ಬಾಯಲ್ಲಿ ನೀರೂರಿಸುವ ರಗಡ ಪ್ಯಾಟೀಸ್ ರೆಡಿ ಟು ಈಟ್. ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಮಕ್ಕಳಿಗೆಲ್ಲ ಚೆನ್ನಾಗಿ ಸ್ವಿಮ್ಮಿಂಗ್ ಹೇಳ್ಕೊಡಿ, ಮಕ್ಕಳೆಲ್ಲ ಕೇಳಿದೆ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗಂತ ಗೊತ್ತಿಲ್ಲ. ನೋಡೋಣ ಸುಚಿತ್ರಾ, ನಮಸ್ಕಾರ ರೀ. ನಮಸ್ಕಾರ. ಏನ್ರಿ, ಏನ್ ತಂದಿದ್ದೀರಾ ರೀ? ಇವತ್ತು ಕ್ಯಾರೆಟ್ ಪನ್ನೀರ್ ಖೀರ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಪನ್ನೀರ್ ಖೀರು ಬೇಕಾಗುವ ಸಾಮಗ್ರಿಗಳು: ಹಾಲು, ಕ್ಯಾರೆಟ್, ಗೋಡಂಬಿ, ದ್ರಾಕ್ಷಿ, ಪನ್ನೀರ್ ತುರಿ, ಏಲಕ್ಕಿ ಪುಡಿ, ತುಪ್ಪ. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ನೀವು ಚೆನ್ನಾಗಿರುತ್ತೆ ಅಂದ್ರೆ ಇನ್ಯಾಕ್ ತಡ, ಫಟಾಫಟ್ ಅಂತ ಶುರು ಮಾಡ್ಕೊಳ್ಳಿ. ಏನ್ ಕೊಡ್ಲಿ ನಿಮ್ಗೆ ನಾನು? ಫಸ್ಟ್ ಈಗ ಕ್ಯಾರೆಟ್ ನ ಬೇಯಿಸ್ಕೋಬೇಕು, ಕುಕ್ಕರ್ ಕೊಡಿ. ಕ್ಯಾರೆಟ್ ನ ಬೇಯಿಸ್ಕೋಬೇಕು, ಕುಕ್ಕರ್ ನ ಇಡಬೇಕು. ಓಕೆ, ತಗೊಳ್ಳಿ. ಇಲ್ಲಿ ನಾನು 2 ಕ್ಯಾರೆಟ್ ತಗೊಂಡಿದ್ದೀನಿ. 2 ಕ್ಯಾರೆಟ್ ಸ್ವಲ್ಪ ನೀರ್ ಸಾಕು, ಜಾಸ್ತಿ ನೀರ್ ಬೇಡ. ಸಾಕು ಸಾಕು ಸಾಕಾ? ಹಾಕಿ. 2 ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ ಬದಲು ಬೀಟ್ರೂಟ್ ಹಾಕ್ಬೋದಾ? ಹಾ, ಬೀಟ್ರೂಟ್ ಹಾಕೋಬಹುದು. ಕೆಂಪಗಿರುತ್ತೆ, ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಡಿಫರ್ ಆಗುತ್ತೆ. ಮುಚ್ಬಿಡ್ಲಾ? 2 ಕ್ಯಾರೆಟ್ ನ ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ. ಹೆಚ್ಕೊಂಡದನ್ನ ಕುಕ್ಕರ್ ಅಲ್ಲಿ ಇಡ್ತಾ ಇದೀವಿ. 2 ಸುತ್ತು 2 ವಿಷಲ್ ಕೂಗಿದ್ರೆ ಮೆತ್ತಗಾಗಿರುತ್ತೆ. ಆಮೇಲೆ ಪಾಯಸಕ್ಕೆ ಬೇರೆ ರೆಡಿ ಮಾಡ್ಕೋಬೇಕಾ ನಾವು? ಹಾಲು ಸ್ವಲ್ಪ ಕಾಯ್ದಿದ್ದು ಸ್ವಲ್ಪ ಬಿಸಿ ಮಾಡಿ. ಅಳತೆ ಪ್ರಕಾರ ಹಾಕೋಬೇಕಾ ಸುಚಿತ್ರ? ಇದಕ್ಕೂ ಏನಿಲ್ಲ, ನಾನು ಹಾಕ್ತಾ ಇದ್ದೀನಿ. ಏನ್ ಬೇಡ ಬಿಡ್ರಿ, ಇದಕ್ಕೆ ಅಳತೆ ಖೀರ್ಗೆಲ್ಲ 2 ಕಪ್ಪು ಹಾಲು ಹಾಕೊಂಡಿದೀವಿ. ಎಷ್ಟೋ ತನಕ ಕುದಿಸ್ಬೇಕಾಗುತ್ತೆ? ಹಾಲು ಕಾಯಿಸ್ಕೋಬೇಕು. ಓಕೆ, ಹಾಲು ಕುದೀಲಿ, ಗಟ್ಟಿ ಆಗ್ಲಿ. ಅದು ಗಟ್ಟಿ ಬೇರೆ ಆಗ್ಬೇಕು. ಬಾಯ್ಲ್ ಆಗುತ್ತೆ. ಹಾ, ಕ್ಯಾರೆಟ್ ಮತ್ತು ಪನ್ನೀರಿನ ಪಾಯಸ ಅಲ್ಲ ಇದು? ಪನ್ನೀರ್ ಅದು? ಪನ್ನೀರ್. ಫಸ್ಟು ನಾವು ಕ್ಯಾರೆಟ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು 2 ವಿಷಲ್ನ ಕೂಗಿಸ್ಕೊಂಡಿದೀವಿ. ಈ ಕಡೆ ಫುಲ್ ಕ್ರೀಮ್ ಮಿಲ್ಕ್ ಅನ್ನ ಕುದಿಸ್ಕೊಳ್ತಾ ಇದೀವಿ. ಈ ಕಡೆ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಿ. ಇಷ್ಟು ಕೆಲಸ ಒಟ್ಟಿಗೆ ಆಗ್ತಾ ಇದೆ. ಒಳ್ಳೆ ಒಂದು ಪನ್ನೀರು ಮತ್ತು ಕ್ಯಾರೆಟಿನ ಖೀರು ಯಾವ ರೀತಿ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ನೀವು ನೋಡೋದೇ ಗೊತ್ತಾಗುತ್ತೆ. ಯಾಕಂದ್ರೆ ಯಾವಾಗಲೂ ಬರೀ ಸೇವಿಗೆ ಹಾಕಿ ಅಥವಾ ಸಬ್ಬಕ್ಕಿ ಹಾಕಿ ಪಾಯಸಗಳನ್ನ, ಬೆಲ್ಲ ಹಾಕಿ ಪಾಯಸ, ಇಲ್ಲ ಇನ್ನೇನೋ ಈ ಥರ ಪಾಯಸಗಳೇ ಮಾಡ್ಕೊಂಡು ನೋಡಿರುವಂಥ ಅಭ್ಯಾಸ ಜಾಸ್ತಿ ಇರುತ್ತೆ. ಈ ಥರ ಹೊಸ ಹೊಸ ರುಚಿಗಳನ್ನ ಅಳವಡಿಸ್ಕೊಂಡ್ರೆ ಎಲ್ಲೊಂದ್ ಕಡೆ ನಿಮಗೂ ಖುಷಿ ಆಗುತ್ತೆ. ಆಫ್ ಮಾಡೋಣ ಮೇಡಮ್. ಕ್ಯಾರೆಟ್ ಬದಲು ಬೇರೆ ಹಣ್ಣೇನಾದ್ರೂ ಹಾಕೋಬೋದಾ, ಅಥವಾ ಇದು ತರಕಾರಿ ಹಾಕೋಬೋದಾ ಇದಕ್ಕೆ? ತರಕಾರಿ ಅಲ್ಲ, ಇದು ಖೀರು. ತರಕಾರಿ ಹಾಕಿ ಖೀರ್ ಮಾಡ್ತೀರಾ ನೀವು? ಅಲ್ಲ, ಇದೇನಿರುತ್ತೆ ಇದು? ಕ್ಯಾರೆಟ್ ಏನಾದ್ರು ಹಣ್ಣು ತರ ಕಾಣಿಸ್ತಾ? ಅಲ್ಲ, ಅದು ಸ್ವೀಟಿಶ್ ಇರುತ್ತೆ. ಅಲ್ಲ, ಬೀಟ್ರೂಟ್ ಸಿಹಿ ಇರುತ್ತಲ್ವಾ? ಕ್ಯಾರೆಟ್ ಹಲ್ವಾಗೂ ಯೂಸ್ ಮಾಡ್ತೀವಲ್ವಾ, ಸ್ವೀಟ್ಸ್ ಯೂಸ್ ಮಾಡ್ತೀವಿ, ಬೇರೆ ತರಕಾರಿ ಯೂಸ್ ಮಾಡುತ್ತೆ. ಕ್ಯಾರೆಟ್ ಬೆಂದಿದೆ ಈಗ. ಬೆಂದಿರಂತ ಕ್ಯಾರೆಟ್ ನ ಹಾಲಾಕಿ ರುಬ್ಕೋಬೇಕಾಗತ್ತೆ. ಮಾವಿನ ತರ ಆಗೋಯ್ತಿದು ಕಲರ್ ಅಲ್ಲ? ಹೌದೌದು, ಮೋಸ್ಟ್ಲಿ ಹಾಲು ಮಿಕ್ಸ್ ಮಾಡಿದ್ರಿಂದ ಕಲರ್ ಚೇಂಜ್ ಆಯ್ತು. ಪರವಾಗಿಲ್ಲ. ರುಬ್ಬಿರಂತ ಕ್ಯಾರೆಟ್ ಪೇಸ್ಟ್ ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಏನು ಬೇಡವಾ ಸುಚಿತ್ರ? ಹಾಕ್ತೀನಿ. ಸಕ್ಕರೆ ಬೇಕಾ? ಖೀರ್ಗೆಲ್ಲ ಯಾವಾಗಲೂ ಲಾಸ್ಟ್ ಅಲ್ಲೇ ಹಾಕ್ಬೇಕು. ಹಾಲು ಕುದ್ದು ಗಟ್ಟಿ ಆಗುತ್ತೆ, ಅವಾಗ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸಕ್ಕರೆ ಹಾಕಲ್ಲ ಈಗ ನಾನು ಇಲ್ಲಿ. ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಬದಲು. ಹೌದು. ಎರಡನ್ನೂ ಹಾಕ್ಬಾರ್ದಲ್ವಾ? ಇಲ್ಲ ಇಲ್ಲ, ಅದ್ರಲ್ಲೇ ಸಿಹಿ ಇರುತ್ತೆ. ಇಲ್ಲಿ ತುರಿದಿರೋಂಥ ಪನ್ನೀರ್ ತಗೋತಾ ಇದ್ದೀನಿ, ಒಂದು ಅರ್ಧ ಕಪ್. ಇದು 2 ಕಾಂಬಿನೇಷನ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಿ. ಓಹೋ, ಏನೋ ಬೇರೆ ತರನೇ ಕಾಣ್ತಾ ಇದ್ರಿ ಇದು ರೀ ಚಿತ್ರ. ಏನೋ ಬೇರೆ ಕಣ್ಣಂಗೆ ಕಾಣ್ತಾ ಇದ್ರಿ. ಒಂದು ಕುದಿ ಬರ್ಬೇಕಾ ಇದು? ಮಿಲ್ಕ್ ಮೇಡ್ ಬರ್ತಾ ಇದೆ. ಇದು ಅರ್ಧ ಕಪ್ ಫಸ್ಟ್ ಹಾಕ್ತಾ ಇದ್ದೀನಿ ನಾನು. ಕಂಡೆನ್ಸ್ ಮಿಲ್ಕ್. ಸಕ್ಕರೆ ಏನು ಹಾಕಲ್ಲ, ಇರೋದೇ ಸ್ವೀಟ್ನೆಸ್ ಸಾಕು. ಲಾಸ್ಟ್ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕ್ಬೇಕಲ್ಲ? ಸ್ವೀಟ್ಗೂ ಸ್ವಲ್ಪ ಖೀರ್ ಎಲ್ಲ ಏಲಕ್ಕಿ ಪುಡಿ ಇರಲೇಬೇಕು, ಅದೇ ಒಂದು ಒಳ್ಳೆ ಫ್ಲೇವರ್. ಓಕೆ, ಕರೆದಿರುವಂಥದ್ದಲ್ಲ? ದ್ರಾಕ್ಷಿ ಮತ್ತೆ ಕ್ಯಾರೆಟ್ ಪನ್ನೀರ್ ಖೀರ್ ನೋಡಿದ್ರೆ. ಓಕೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಬೇಗವಾಗಿ ಮಾಡಿದ್ರು, ತುಂಬಾ ಸಖತ್ತಾಗಿತ್ತು. ಮಾಡುವಂಥ ಕ್ರಮ ಕೂಡ ಅಂಥದ್ದೇನು ದೊಡ್ಡದಿಲ್ಲ, ಚೆನ್ನಾಗಿತ್ತು. ನೀವೇನಾದ್ರೂ ಇನ್ನೊಂದ್ಸರಿ ನೋಡ್ಕೋಬೇಕು, ಸುಚಿತಾ ಅವ್ರು ಒಳ್ಳೆ ಖೀರ್ ಮಾಡಿದ್ರು ಅಂತ ಅನ್ಕೊಂಡಿದ್ರೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಸರ್. ಕ್ಯಾರೆಟ್ ಪನ್ನೀರ್ ಖೀರು ಮಾಡುವ ವಿಧಾನ:
ಒಂದು ಕುಕ್ಕರ್ಗೆ ನೀರು, ಕ್ಯಾರೆಟ್ ಹಾಕಿ ಬೇಯಿಸಿ. ಒಂದು ಬಾಣಲಿಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಕೊಂಡ ಕ್ಯಾರೆಟ್, ಹಾಲು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಹಾಲು, ರುಬ್ಬಿಕೊಂಡ ಕ್ಯಾರೆಟ್, ಪನ್ನೀರ್ ತುರಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿದರೆ ಕ್ಯಾರೆಟ್ ಪನ್ನೀರ್ ಖೀರು ಸವಿಯಲು ಸಿದ್ಧ. ಪನ್ನೀರೇ ಸಿಗ್ತಾ ಇದೆ, ಏನದು ಬಾಸುಂಡಿ ತಿಂದಂಗೆ ಆಗ್ತಾ ಇದೆ. ಆ ಪನ್ನೀರ ಸಿಗ್ತಾ ಇರೋದ್ರಿಂದ ಬಾಸುಂಡಿ ಥರನೂ ಇದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೀವು ಸುಚಿತ್ರಾ ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ಒಳ್ಳೆ ಒಂದು ಪನ್ನೀರು ಮತ್ತು ಕ್ಯಾರೆಟಿನ ಖೀರನ್ನು ಮಾಡಿ ತೋರಿಸಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಯಾರು ತೋರಿಸಿರಲಿಲ್ಲ. ಓಕೆ, ನೀವು ಕಾರ್ಯಕ್ರಮದಲ್ಲಿ ಬಂದು ಇನ್ನೂ ಹೊಸ ಹೊಸ ಅಡುಗೆಗಳನ್ನ ಅನ್ವೇಷಣೆ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಸುಚಿತ್ರಾ ಅವರು ಹೊರಟಿದ್ದಾರೆ. ಒಳ್ಳೆ ಖೀರ್ ಮಾಡಿದಾರ್ರಿ, ಟ್ರೈ ಮಾಡ್ಬೋದು, ಒಂದ್ಸರಿ ಟ್ರೈ ಮಾಡ್ಬೋದು. ಖೀರ್ ತುಂಬಾ ಸಖತ್ತಾಗಿದೆ. ಒಂದೇ ತರ ಖೀರ್ಗಿಂತ ಸ್ವಲ್ಪ ಬೇರೆ ತರ ಖೀರ್ ಕೊಟ್ಟಾಗ ತುಂಬಾ ಚೆನ್ನಾಗಿದೆ ಅಂತ ನಿಮಗೂ ಅನ್ಸುತ್ತೆ ಕೂಡ. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಕೇಳ್ತಾ ಇದಾರೆ, ಮುರಳಿ ನಾವು ಬರ್ಬೇಕ್ರಿ, ಏನ್ರಿ ಮಾಡ್ಬೇಕ್ರಿ? ವೆರಿ ಸಿಂಪಲ್ ರೀ. ಏನ್ರಿ ಬೇಕು ನಿಮ್ಗೆ? ಎಷ್ಟೋ ಜನ ಯಾಕ್ರಿ ಎಲ್ಲಾರನ್ನೂ ಕರ್ಸ್ಕೊಳ್ತಾ ಇದೀವ್ರಿ ನಾವು. ನೋ ಇನ್ಫ್ಲೂಯೆನ್ಸ್, ಅವ್ರು ಹೇಳಿಸ್ಬೇಕು ಅವೆಲ್ಲ ಕಥೆನೇ ಇಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತೀವಿ. ನಿಮ್ಮ ರುಚಿ ನಾವೆಲ್ಲರೂ ನೋಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ